ಮಸ್ತ್. ನೀವು ಅನ್ಕೋತಿರ್ಬೋದು ನಿತಿನ್ ನೀವು ಜೋಕ್ ಯಾಕೆ ಮಾಡೋದು ಅಂತ. ನನ್ನ ಹೆಸರಿಕೊಂಡ್ಮೇಲೆ ಜೋಕ್ ಮಾಡಲೇಬೇಕು ನಾನು. ನೀವು ಯಾರಾದರೂ ನನ್ನ ಝೆರೋದಾ ಫೌಂಡರ್ ಅಂತ ಅನ್ಕೊಂಬಂದ್ರೆ ಈ ಶೋಗೆ? ಗೊತ್ತಿತ್ತು. ನಿಮ್ಗೆ ಅನಿಸುತ್ತೆ 399 ನಿಮಗೆ ಫಿನಾನ್ಷಿಯಲ್ ಅಡ್ವೈಸರ್ ಬಂದಿಲ್ಲಿ, ಇಲ್ಲೇ ಕಾಸಿಸ್ಕೋ, ಇಲ್ಲ ತಗೋ ಗೋಲ್ಡು. ಎಷ್ಟು ಸಲ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಆಗಿದೆ ಗೊತ್ತಾ ನಾನು ರಾಂಗ್ ಆಗಿ. ನವೆಂಬರಲ್ಲಿ 18 ಕೋಟಿ ಕೊಟ್ಟಿನಂತೆ ನಾನು ರಿಪ್ಲೈ ಮಾಡಿದೆ, ಸರ್ ಬೈ ಮಿಸ್ಟೇಕ್ ವಾಪಸ್ ಕಳಿಸಿ ಸರ್, ಪ್ಲೀಸ್. ನೀವು ಅವ್ರನ್ನ ನೋಡಿದ್ದೀರಾ, ಆಕ್ಟರ್ ಥರ ಕಾಣೋರು ಇರ್ತಾರೆ. ನಂಗೆ ಒಂದೊಂದ್ಸಲ ಹಂಗನ್ಸುತ್ತೆ ಡೂಡ್. ಯಾರೋ ನಮಗೆ ನಿತಿನ್ ಕಾಮತ್ ಬೇಕು, ಸರ್ ಫಿನಾನ್ಷಿಯಲ್ ಅಡ್ವೈಸರ್ ಅವ್ರು ಬಿಸಿ ಇದ್ದಾರೆ, ಆ ಕಮಿಡಿಯನ್ ಕರ್ಕೊಂಬನ್ನಿ. ನಮ್ಗೆ ಹೆಸರು ಕೊನೆ ಬೇಕಾಗಿರೋದು ನಮ್ಗೆ ಅಷ್ಟೇ. ನಾನೇನು ಅಂದ್ಕೊಂಡೆ, ಓಕೆ ಅವ್ರು ಫೇಮಸ್ ಇದ್ದಾರೆ, ಅವರು ಬ್ಲೂ ಟಿಕ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ನಾನು ಬ್ಲೂ ಟಿಕ್ ತೊಗೋತೀನಿ. ಅವಾಗ ಗೊತ್ತಾಗುತ್ತೆ ನಾನು ಒರಿಜಿನಲ್, ನಂದೇ ಬೇರೆ, ಅವ್ರು ಒರಿಜಿನಲ್, ಅವರೇ ಬೇರೆ. ಜನ ಅಂದ್ಕೊಂಡ್ರು ಎಷ್ಟು ಸಖತ್ತಾಗಿ ಕಾಪಿ ಮಾಡ್ತೀಯ, ಇವನೇ ಇರಬೇಕು ಅವನ. ಹಿ ಈಸ್ ರಿಲೇಟೆಡ್ ಟು ಮೀ, ಬೈ ದ ವೇ ಈಸ್ ರಿಲೇಟೆಡ್ ಟು ಮೀ. ಹಿಂಗೆ ನಮ್ಮ ಅಮ್ಮನ ಅಣ್ಣನ ಮಗ ನಂಗೇನೋ ಎನಿಮಿ. ಯಾ ನಾನು ಚಿಕ್ಕ ವಯಸ್ಸಿಂದ ಒಂದೇ ಆಸೆ ಇದ್ದಿತ್ತು, ದೊಡ್ಡವನಾದ್ಮೇಲೆ ಅವನು ಸಾಯಿಸ್ಬೇಕು. ನಾನೇ ಸಾಯಿಸ್ತೀನಿ, ನಾನೇ ಚಾಕ್ ಔಟ್ಲೈನ್ ಹಾಕ್ತೀನಿ, ಬರಿತೀನಿ ಆರ್ಟ್ ಬೈ ನಿತಿನ್ ಕಾಮತ್, ಒರಿಜಿನಲ್ ಅಂತ ಆಗ್ತೀನಿ ನಾನು. ಒನ್ ಲೆಸ್ ನಿತಿನ್ ಕಾಮತ್ ಇನ್ ದ ವರ್ಲ್ಡ್, ಒನ್ ಮೋರ್. ಹೆಸರು ಕೆಲವೊಂದು ಹೆಸರಲ್ಲೇ ಜೋಕ್ ಇರುತ್ತೆ. ನನ್ನ ಕ್ಲಾಸಲ್ಲಿ ಆಕ್ಚುಲಿ ಒಬ್ಬ ಚರಂಡಿ ಇದ್ದ. ಆಕ್ಚುಲ್ ಒಬ್ಬ ಇದ್ದ, ಅವ್ನ ಲೈಫಲ್ಲಿ ಉದ್ಧಾರ ಆಗೋಕ್ಕೆ ಆಗಲ್ಲ ಹೆಸರಿಕೊಂಡಿದ್ದ. ಗರ್ಲ್ ಫ್ರೆಂಡ್ ಕರೆಯೋ ಹೆಸರು ಅದು, ಲೈಕ್ ಅವನ ಜೊತೆ ಎಲ್ಲ ಡರ್ಟಿ ಟಾಕ್. ನೀವು ಅನ್ಕೊಳ್ಳಿ, ಬೆಂಗಳೂರಲ್ಲಿ ಎಷ್ಟು ಜನ ಗೌರ್ಮೆಂಟ್ ಕೆಲಸ ಮಾಡ್ತಾರೆ, ಎಷ್ಟು ಜನ ಚರಂಡಿ ಅಂತ ಹೆಸರಿಕೊಂಡಿರ್ತಾರೆ. ನಿಮ್ಗೆ ಅನ್ಸಲ್ಲ ಸ್ಟ್ಯಾಟಿಸ್ಟಿಕಲಿ ಒಬ್ಬ ಚರಂಡಿ BBPL ಇದ್ದಾರೆ ಅಂದ್ಬಿಟ್ಟು? BBPL ಒಬ್ಬರ ಚರಂಡಿ ಇರಲ್ವಾ ನಿಮಗೆ? ಸೀವೇಜ್ ಆಫೀಸರ್ ಚರಂಡಿ. ಅರೆ ನಮಸ್ಕಾರ ಚರಂಡಿ ಅವರೇ, ಏನಕ್ಕೆ ಬಂದ್ರಿ ಸರ್? ಚರಂಡಿ ರಿಪೇರ್ ಮಾಡಕ್ಕೆ. ಅರೆ ಚರಂಡಿಯಿಂದ ಚರಂಡಿವರೆಗೆ. ನಾನು ಕಾಮಿಡಿ ಮಾಡೋದಕ್ಕೂ ನೀವು ಕಾಮಿಡಿ ನೋಡೋಕೆ ಬರೋದಕ್ಕೂ ಸೇಮ್ ರೀಸನ್. ನಮ್ಮ ಹತ್ರ ಥೆರಪಿಗೆ ಆಗೋಷ್ಟು ಕಾಸಿಲ್ಲ. ಒಪ್ಕೊಂಡೆ? ಅಫ್ಕೋರ್ಸ್. ನಿಮ್ಗೆ ಯಾರು 399 ಥೆರಪಿ ಕೊಡೋಕೆ ರೆಡಿ ಇದ್ದಾರೆ ಅಲ್ಲಿ? ಥೆರಪಿ ಬನ್ನಿ ಮೇಡಮ್. ಹಲೋ ಮೇಡಮ್ ಬನ್ನಿ. ಜೋಡಿ ಟಿಕೆಟ್ ಥೆರಪಿಗೆ ಬೈ ಟು ಕೊಡ್ತೀವಿ, ಬನ್ನಿ. ನೀವು 399 ಕಾಮಿಡಿ ನೋಡ್ತೀರಾ, ನಾನು ನಿಮ್ಮ ಕಾಸು ಇಸ್ಕೊಂಡು ನಾನು ಥೆರಪಿ ಹೋಗ್ತಾ ಇದ್ದೀನಿ. ದ್ಯಾಟ್ ವೇ ಐ ಆಮ್ ನಿತಿನ್ ಕಾಮತ್. ನಾನು ಇದ್ರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಐ ಆಮ್ ಇನ್ವೆಸ್ಟಿಂಗ್. ಹೋಗ್ತೀವಿ, ಯಾರು ಥೆರಪಿ ತೊಗೋತೀರಾ? ದಯವಿಟ್ಟು ತೊಗೊಂಬಿಡಿ. ನೀವು ತೊಗೋತೀರಾ? ಗುಡ್ ಫಾರ್ ಯು. ಬಟ್ ನೀವೊಬ್ಬರೇ ನೀವೆಲ್ಲ ಅಮೇಝಿಂಗ್. ಥೆರಪಿ ತೊಗೊಳ್ಳಿ. ಮಕ್ಕದಲ್ಲಿ ಡಿಪ್ರೆಷನ್ ಡಾನ್ಸ್ ಕಂಡಾಗ ಡಾನ್ಸ್ ಆಡ್ತಾ ಇದೆ, ಹೋಗ್ತಾ ನಂಬರ್ ಕೊಡ್ತೀನಿ, ದಯವಿಟ್ಟು ಹೋಗ್ಬಿಡಿ ಆಯ್ತಾ ಪ್ಲೀಸ್. ಇನ್ನೊಂದ್ಸಲ ಬರಲೇಬೇಡಿ ಕಾಮಿಡಿ ಶೋಗೆ ನೀವು. ನಂಗೆ ಇಷ್ಟನೂ ಇಲ್ಲ ಥೆರಪಿಗೆ ಹೋಗೋಕ್ಕೆ. ನಾನು ಇತ್ತೀಚೆಗೆ ಥೆರಪಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ, ಯಾಕಂದ್ರೆ ನಂಗೆ ಗೊತ್ತಾಯ್ತು ನನಗೆ ಆಂಗ್ಸೈಟಿ ಇದೆ ಅಂತ. ಹೆಂಗೆ ಗೊತ್ತಾಯ್ತು? ಥೆರಪಿಗೆ ಹೋದ್ಮೇಲೆ. ಇಲ್ಲಾಂದ್ರೆ ಮನೇಲಿ ಆರಾಮಾಗಿ ಇರ್ತಿದ್ದೆ ನಾನು. ಇದೆಂತ ಕಾಯಿಲೆ, ನನಗೆ ಆಟೋ ಬುಕ್ ಮಾಡಿ ಹತ್ತಿ ಹೋಗೋ ತನಕ ಗಂಗಾ, ಹೋದ್ಮೇಲೆ ನಾಗವಲ್ಲಿ. ಎಂಟ್ರಾಗ್ತೀನಿ, ರಾರ ಕೇಳಿಸ್ತಾ ಇದೆ ನನಗೆ. ನಂಗೆ ಇಂಟ್ರೆಸ್ಟ್ ಇಲ್ಲ ಥೆರಪಿಗೆ ಹೋಗೋಕೆ. ನಾನು ಗರ್ಲ್ ಫ್ರೆಂಡ್ ಹೋಗಿ ಥೆರಪಿಗೆ ತೊಗೋಬೇಕಾಯ್ತು, ಅವಳು ಹೋಗ್ತಾ ಇದ್ಲು. ಅಂದರೆ ಅವಳು ಹೋಗಿ ನಾನೇ ರೀಸನ್, ಅದು ಬೇರೆ ವಿಷಯ. ಅವಳೊಂದು ಥೆರಪಿ ಇದ್ರೆ ಬಿಟ್ಟು ಬರ್ತೀಯ, ಇಲ್ಲ ನೀನು ಬಿಟ್ಟು ಬರ್ತೀನಿ. ನಾನು ಏನು ಬಿಟ್ಬಿಡ್ತೀನಿ ಬಿಟ್ಟು ಬರ್ತೀನಿ. ಅವಳ ಜೊತೆ ಹೋದೆ. ಅವಳೊಂದು ನಿತಿನ್, ಅವಳು 2-3 ಸಲ ಟ್ರೈ ಮಾಡೋದು ಹೇಳೋಕ್ಕೆ, ನಿತಿನ್ ಐ ಥಿಂಕ್ ವಿ ಶುಡ್ ಥೆರಪಿ ಟ್ರೈ ಮಾಡೋಣ. ನಾನು ಮಸಾಜ್ ಅಂತ ಅನ್ಕೊಂಡೆ. ನಾನು ಅಂತೀನಿ, ಅರೆ ವಾ ಟ್ರೈ ಮಾಡ, ಯಾಕೆ ಮಾಡೋಣ, ಡೈಲಿ ಮಾಡ, ಇವತ್ತೇ ಮಾಡೋಣ, ನಾಳೆ ಮಾಡೋಲ್ಲ. ಆಮೇಲೆ ಗೊತ್ತಾಯ್ತು ಥೆರಪಿ ಇದಲ್ಲ ಅಂದ್ಬಿಟ್ಟು. ಅದೇ ಪ್ರಾಬ್ಲಮ್ ಅಲ್ಲ, ಎಲ್ಲದನ್ನೂ ಥೆರಪಿ ಮಾಡ್ಬಿಟ್ಟಿದ್ದೀವಿ. ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀರಾ, ಎವ್ರಿಥಿಂಗ್ ಇಸ್ ಥೆರಪಿ ಬ್ರೋ. ಮ್ಯೂಸಿಕ್ ಇಸ್ ಥೆರಪಿ, ಕ್ರಿಕೆಟ್ ಇಸ್ ಥೆರಪಿ. ಥೆರಪಿ ಇಸ್ ಪಾಯಿಂಟ್ಲೆಸ್. ಥೆರಪಿಯಿಂದ ಏನು ಯೂಸ್ ಇಲ್ಲ, ಅವೆಲ್ಲ ಸುಮ್ಮನೆ ಹಂಗೆ ಡೋಳೋದು. ಎವ್ರಿಥಿಂಗ್ ಇಸ್ ಅ ಥೆರಪಿ, ಎವ್ರಿಥಿಂಗ್ ಇಸ್ ಇಮೋಷನ್. ಯಾರಾದರೂ ಇಲ್ಲಿ ಡಾನ್ಸ್ ಕ್ಲಾಸ್ ಹೋಗೋರಿದ್ದೀರಾ? ಇಲ್ಲಿ ಡಾನ್ಸರ್ಸ್ ಇದ್ದೀರಾ? ಇಲ್ಲಿ ಭರತನಾಟ್ಯಂ ಹೋಗಿರೋರು ಯಾರಾದರೂ? ನೀವು ಎಲ್ಲದಕ್ಕೂ ಅಂತೀರ. ಸ್ಕೋರ್ ಇಟ್ಟಿರೋರು ಥೆರಪಿ ಯಾರು? ನಾನು. ಡಾನ್ಸ್ ಯಾರು? ನಾನು.
ಐ ಡೋಂಟ್ ವಾಂಟ್ ಟು ಡೂ ಮುಂಡಿ ಜೋಕ್. ಬೇಡ 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 ಬೇಡ, ಕೆಟ್ಟದವೆಲ್ಲ ಮಾಡಬಾರ್ದು, ಆಮೇಲೆ ಮಾಡ್ತೀನಿ. ನೀವು ಡ್ಯಾನ್ಸ್ ಕ್ಲಾಸ್ ಹೋದ್ರೆ ಗೊತ್ತಿರುತ್ತೆ, ದೇರ್ ಆರ್ 9 ಬೇಸಿಕ್ ಇಮೋಷನ್ಸ್. ನವರಸ ಅಂತ ಕರೀತಾರೆ. 9 ಇಮೋಷನ್ಸ್ ಇದೆ. ಅದನ್ನು FT ಇಟ್ಟಿರ್ತಾರೆ. ಸೊ 10 ಆಗಿರ್ಬೋದು, 11 ಆಗಿರುತ್ತೆ ಅವಾಗ. ಇನ್ಸ್ಟಾಗ್ರಾಮ್ ಡಸಂಟ್ ಬಿಲೀವ್ ಇನ್. ಇನ್ಸ್ಟಾಗ್ರಾಮ್ ಪ್ರಕಾರ ಎವ್ರಿಥಿಂಗ್ ಈಸ್ ಅನ್ ಇಮೋಷನ್. ಬ್ರೋ ಮ್ಯೂಸಿಕ್ ಈಸ್ ಅನ್ ಇಮೋಷನ್. ಏನದು ಇಮೋಷನ್? ಅರೇ ಮ್ಯೂಸಿಕ್, ಓ ಇಮೋಷನ್. ಏನದು? ಮ್ಯೂಸಿಕ್ ಈಸ್ ಅ ಸ್ಟಿಮ್ಯುಲಸ್. ಸ್ಟಿಮ್ಯುಲಸ್ ಕಾಸಸ್ ಅ ರಿಯಾಕ್ಷನ್. ರಿಯಾಕ್ಷನ್ ಬಿಕಮ್ಸ್ ಅನ್ ಇಮೋಷನ್. Cigarette causes cancer. Cigarette is not cancer. Cigarette is a Libra. ನೀವು ಸಿಗರೇಟ್ನ ಪುಡಿ ಮಾಡಿ ಬಾಯಿಗೆ ಹಾಕೊಂಡ್ರೆ ನಿಮ್ಗೆ ಕ್ಯಾನ್ಸರ್, ನಿಮ್ಗೆ ಆಂಬಡೆ ಬರೋಲ್ಲ. ನೀವು ಸೇದಿದ್ರೆ ನಿಮ್ಗೆ ಆಂಬಡೆ ಬರುತ್ತೆ. ಲೈಕ್ ನಿಮ್ಗೆ ಗೊತ್ತಾಗ್ತಿದೆಯಲ್ಲ, ಲೈಕ್ ಮ್ಯೂಸಿಕ್ ಕಾಸಸ್ ಅನ್ ಇಮೋಷನ್. ಮ್ಯೂಸಿಕ್ಕಿಂದ ನೀವು ಅಳ್ಬೋದು, ಮ್ಯೂಸಿಕ್ಕಿಂದ ನಗ್ಬೋದು. ಇಮೋಷನ್ ಏನು ಇಮೋಷನ್ ತಗೋ. ಆಮೇಲೆ ಗೊತ್ತಾಯ್ತು ನನಗೆ, ಐ ಹ್ಯಾವ್ ಟು ಪ್ಲೇ ಇಟ್ ದರ್ ವೇ. ನಾನು ಇವಾಗ ಯಾರಿಗಾದ್ರೂ ಏನಾದ್ರು ಎಕ್ಸ್ಪ್ಲೈನ್ ಮಾಡಿ ಟ್ರೈ ಮಾಡ್ತೀನಿ, ಅರ್ಥ ಆಗಿಲ್ವಾ, ಇಮೋಷನ್ ಅಂದ್ಬಿಡ್ತೀನಿ. ಸ್ಮಾರ್ಟ್. ನಿತಿನ್ ಏ ಖಾತಾ ಬಿ ಖಾತಾ ಹೆಂಗೆ ಸರ್? ಅದು ಎರಡು ಇಮೋಷನ್. ಅರೆ ನಿತಿನ್ ಮನೆ ತಗೊಂಡಷ್ಟೇ ಸಂತೋಷ ಆಯ್ತು ನಂಗೆ. ಯಾರೇ ಸರ್, ಆ ಸಂತೋಷನೇ ಇಮೋಷನ್ ಸರ್ ಅದು. ನಿತಿನ್ ನಂಗೆ ನ್ಯೂಟನ್ಸ್ 3rd ಲಾ ಆಫ್ ಮೋಷನ್ ಅರ್ಥ ಆಗಿಲ್ಲ ಸರ್. ಎವ್ರಿ ಆಕ್ಷನ್ ಇಸ್ ಈಕ್ವಲ್ ಆಪೋಸಿಟ್ ಇಮೋಷನ್. ದಟ್ಸ್ ರೈಟ್. ನಿಮಗೆ ನಿಮ್ಮ ಬಾಯ್ ಫ್ರೆಂಡ್ಸ್ಗೆ ಪೀರಿಯಡ್ಸ್ ಬಗ್ಗೆ ಅರ್ಥ ಆಗಬೇಕಾ? ಇಮೋಷನ್ ಅನ್ಬಿಡಿ. ಬೇಬ್ ಏನಾಗಿದೆ? ಪೀರಿಯಡ್ಸ್ ಅಂದರೆ ಇಮೋಷನ್. ಅರೆ ನಂಗೂ ಆಯ್ತು ಬೇಬ್, ನಂಗೂ ಇಲ್ಲಿ 2 ಓವರಿ ಬರ್ಸ್ತಾ ಐತೆ. ಓ ಎಷ್ಟು ತಿಕ್ಕಾವಿರುತ್ತೆ. 2 ವರ್ಡ್ ಮಧ್ಯೆ ಇಷ್ಟಾಗ್ಬಿಟ್ರೆ ಇವ್ರಿಗೆ ಕೋಟ್ ಆಗ್ಬಿಡುತ್ತೆ. ಜಿಮ್ ಈಸ್ ಕಾನ್ಫಿಡೆನ್ಸ್, ಟ್ರಾವೆಲ್ ಈಸ್ ಫ್ರೀಡಮ್, ಮ್ಯೂಸಿಕ್ ಈಸ್ ಥೆರಪಿ. ಎಷ್ಟು ತಿಕ್ಕಾವಿರುತ್ತೆ. ಬೈ ದ ವೇ, ತಿಕ್ಕಾವರಿ ರಿಯಲ್ ಇಮೋಷನ್. ಎಷ್ಟು ತಿಕ್ಕಾವರಿ. ನಾನು ಥೆರಪಿ ಹತ್ರ ಅಂದರೆ ಅವಳು ಥೆರಪಿ ತೊಗೊಂಡು ಆಚೆ ಬಂದು ಅವ್ರು ನನ್ನ ನೋಡ್ತಾ ಇದ್ದಾರೆ. ಅವನೇ ಅಲ್ಲ, ಹ್ಯಾಂಡ್ಸಮ್ ಲೌಡೆ. ಬನ್ನಿ ಬನ್ನಿ ಅಂದರು. ನಾನು ಬೂಂದಿ ಕೊಡ್ತಾರಂತ ಹೋದೆ. ನಾನು ನೋಡೋಕೆ ಹಂಗಿಲ್ಲ, ಬೂಂದಿ ತಿನ್ನೋ ಥರ ಇಲ್ಲ ನಾನು. ಜೆನೆರಿಕ್ ಕಸಿನ್ ಬ್ರದರ್ ಫೇಸ್ ಇದೆ ನಂದು. ಹೌದು, ನೀವು ಅನ್ಕೋತಿದ್ರೆ ನಮ್ಮ ಅಣ್ಣನ ಮಗ ಹಿಂಗೆ ಕಾಣ್ತಾನೆ, ನಮ್ಮ ಅಣ್ಣನ ಮಗ ಅಂತಾನೆ ಕಾಣ್ತಾನೆ. 2 ಡಾಟ್ ಹಾಕಿ ಸ್ಪೆಕ್ಸ್ ಹಾಕಿ ನಾನೇ. ನೋಬಿತಾ ಇಂದ ಮೋದಿ ತನಕ ಎಲ್ಲ ನಂದೇ ತರನೇ ಕಾಣ್ತಾರೆ. ಆಫ್ಟರ್ ಪಾಯಿಂಟ್ ಐ ಆಮ್ ನಾಟ್ ಅ ಫೇಸ್, ಐ ಆಮ್ ಅ ಫೇಸ್ ಡೋಡ್. 18 ನಂತರ ಕಾಣ್ತಾರೆ ಜನ. ಜೆನರಿಕ್ ಕಸಿನ್ ಬ್ರದರ್ ಫೇಸ್, ಕಸಿನ್ ಬ್ರದರ್ ನೇಮ್. ನಿತಿನ್ ಅಣ್ಣನೇ ಆಗ್ಬೇಕಲ್ಲ ನಾನು. ಚಿಕ್ಕ ವಯಸ್ಸಿಂದ ಅಪ್ಪಿ, ಅಣ್ಣ, ಅಂಕಲ್ ಅಷ್ಟೇ ಇರೋದು ನಂಗೇನು. ಇಫ್ ಮೈ ನೇಮ್ ವಾಸ್, ಡು ಐ ಲುಕ್ ಲೈಕ್ ಅ ನಿತಿನ್? ಥ್ಯಾಂಕ್ ಯು ಡೂಡ್. ನಾನೇನೋ ಪಾಪ ಇಲ್ಲ ನಿತಿನ್ ಸಖತ್ತಾಗಿ ಕಾಣ್ತೀರಾ ನೀವು, ಯುವರ್ ನೇಮ್ ಡಸ್ ನಾಟ್ ಡೂ ಜಸ್ಟಿಸ್ ಟು ಯುವರ್ ಫೇಸ್ ಹಂಗೆಲ್ಲ ಅಂತೀರಾ. ಇಲ್ಲ ಏ ಲೌಡೆ ನಿತಿನ್ ನೀನು, ನಿತಿನ್ನೇ. ಜೆನರಿಕ್ ಕಸಿನ್ ಬ್ರದರ್ ನೇಮ್ ಡೂಡ್. ನಿತಿನ್ ಕಾಮತ್ ಬೇರೆ. ನನ್ನ ಹೆಸರು ಮಧ್ಯ M ಇದೆ, ವಿಚ್ ಸ್ಟ್ಯಾಂಡ್ಸ್ ಫಾರ್ ಮಚಾ ಬಿಟ್ಬಿಡೋಣ. ನಾನು ನೀನಲ್ಲ. ಏನಿವೆ ಅವ್ರು ಬೂಂದಿ ಕೊಟ್ಟಿಲ್ಲ, ಕರೆದ್ರು. ನಿತಿನ್ ನಿಮ್ಮ ಗರ್ಲ್ ಫ್ರೆಂಡ್ ನಿಮ್ಮ ಬಗ್ಗೆ ತುಂಬ ಹೇಳಿದ್ದಾರೆ. ಅರೆ ಸರ್ ಹಂಗಲ್ಲ ನಿತಿನ್, ನೀವು ಒಳಗಡೆ ಬನ್ನಿ, ವಿಲ್ ಹ್ಯಾವ್ ಟು ನಿಮಗೆ ಒಂದು ಆಂಗ್ಸೈಟಿ ಟೆಸ್ಟ್ ಕೊಡ್ಬೇಕಂತ ಇದ್ದೀವಿ. ಆಂಗ್ಸೈಟಿನ ಟೆಸ್ಟ್ ಮಾಡೋಕ್ಕೆ ಆಂಗ್ಸೈಟಿ ಟೆಸ್ಟ್ ಕೊಡ್ತಾರೆ. ಹೆಂಗೆ ಪ್ರಿಪೇರ್ ಆಗ್ತೀರಾ ಇದಕ್ಕೆ? ಚಿಕ್ಕ ವಯಸ್ಸಿಂದ ಎಲ್ಲ ಎಕ್ಸಾಮ್ಗೂ ಟೆಸ್ಟ್ಗೂ ಗಾಂಡ್ಗಾಬ್ರಿ ಮಾಡಿಕೊಂಡು ಗಾಂಡ್ಗಾಬ್ರಿಗೂ ಒಂದು ಟೆಸ್ಟ್ ಇದೆ ಅಂದಾಗ ಹೆಂಗೆ ಪ್ರಿಪೇರ್ ಆಗ್ತೀರಾ ಇದಕ್ಕೆ ನೀವು? ನಾರ್ಮಲ್ ಇರಲ್ಲ. ನಿತಿನ್ ಆಂಗ್ಸೈಟಿ ಇದೆಯಾ? ಇಲ್ಲ. ನಿತಿನ್ ಒಂದು ಡಬ್ಬ, ನಿತಿನ್ಗಿದೆ, ನಿತಿನ್ ಪಕ್ಕ ಇದೆ, ಹಂಗಿರಲ್ಲ ಅಲ್ಲ. ಕಾಂಪ್ಲಿಕೇಟೆಡ್ ಇರುತ್ತಲ್ಲ ಕ್ವಶನ್ ಆನ್ಸರ್. ಇಟ್ಸ್ ಕ್ವಶನ್ ಏರ್ ಆ್ಯಂಡ್ ಸಿಂಪಲ್ಲು ಇರಲ್ಲ. ಫಸ್ಟ್ ಆಫ್ ಆಲ್ MCQ. ನಂಗೆ ಮಲ್ಟಿಪಲ್ ಚಾಯ್ಸ್ ಕಂಡ್ರೆ ಆಗಲ್ಲ ನನಗೆ. ಪ್ರಶ್ನೆ ಉತ್ತರ ಇರಬೇಕು.
ಪ್ರಶ್ನೆ ಉತ್ತರಗಳಲ್ಲಿ ಒಂದು 50-50 ಮಾಡಿ 2 ಏನು. ನಂಗೆ SMS ಅಲ್ಲಿ ಕ್ವಿಸ್ ಬರುತ್ತೆ, ನಂಗೆ ಅದು ಕಂಡ್ರೆ ಆಗಲ್ಲ. ಇತ್ತೀಚೆಗೆ ಒಂದು ಕ್ವಿಸ್ ಬಂದಿತ್ತು, ಒಂದು ಕ್ವಶನ್ SMS ಬರುತ್ತೆ, ಅದು 575 ನಾನು ತುಂಬ ಮಾಡ್ತೀನಿ ಅವ್ರಿಗೆ SMS. ನಾನು ತುಂಬ ಮಾಡಿದ್ದೀನಿ. ನಾನು ಕಣ್ವ ಮಾರ್ಟಿಂದ ಎಲ್ಲ ಕಡೆ ಎಲ್ಲ 575 SMS ಮಾಡ್ತೀನಿ ನಾನು. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಗೆ ಅವ್ರು ಸೇವ್ ಮಾಡಿದ್ದೀನಿ, ಬೇಬ್ 2 ಅಂತ. ಕ್ವಿಸ್ ಬಂದಿದ್ದು ಇತ್ತೀಚೆಗೆ. ಉಪೇಂದ್ರ ರವರ ಯಾವ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಬಂದಿದೆ? ಆಪ್ಷನ್ ಎ ಉಪೇಂದ್ರ, ಬಿ ಎ. ನಾನು ಬರ್ದೆ ಸಿ. ಬಿಟ್ಬಿಡಿಲ್ಲ ಸರ್, ನಂಗೆ ನೀವು ಬೇಡ, ನಿಮ್ಮ ಕ್ವಿಝು ಬೇಡ, ನನ್ನ ಹತ್ಕೊಡಿ, ನೀವು ಇಟ್ಕೊಳ್ಳಿ ಸರ್, ನೀವು ಮಾಡ್ಕೊಳ್ಳಿ ಫಾಸ್ಟೆಸ್ಟ್ ಫಿಂಗರ್. ಅಷ್ಟು ದರಿದ್ರ ಗುರು. ಕ್ವಶನ್ ಆನ್ಸರ್ಸ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಆ್ಯಂಡ್ ಇಟ್ಸ್ ನಾಟ್ ಸಿಂಪಲ್ ಇರಬೇಕಲ್ಲ. ಸಿಂಪಲ್ ನೇಮ್ ನಿತಿನ್ ಕಾಮತ್, ಝೀರೋ ದ ಫೌಂಡ್ರಾ ಇಲ್ಲ. ನಿಮಗೆ ಆಂಗ್ಸೈಟಿ ಇದೆಯಾ? ಇಲ್ಲ. ನಿಜ ಹೇಳಿ. ಏ ಕಳ್ಳ 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 ಕಳ್ಳ, ನಂಗೆ ಹೇಳಲ್ವಾ? ಇಷ್ಟೇನಾ? ನೋಡ ನಮ್ಮ ಅಮ್ಮನಾಳೆ ಇಟ್ಟು ಹೇಳು. ಅಷ್ಟಿದ್ರೆ ಆಯ್ತಪ್ಪ, ದೊಡ್ಡವರು ನಮಗೆಲ್ಲ ಹೇಳಲ್ಲ. ಆಯ್ತು ಬಿಡಪ್ಪ, ನೀನು ಅವಳಿಗೆಲ್ಲ ಹೇಳ್ತೀಯ, ನಂಗೆ ಏನು ಹೇಳಲ್ಲ ಆಯ್ತಪ್ಪ. ಆಯ್ತು, ಎಷ್ಟು ಚಿಕ್ಕ ವಯಸ್ಸಿಂದ ಏನೆಲ್ಲ ಮಾಡಿದ್ದೀವಿ ಜೊತೆಗೆ, ನನಗೆ ಹೇಳಲ್ವಾ ನೀನು? ಇವಾಗ ನೋಡಿ, ಈ ಕಡೆ ತಿರ್ಕೊಂಡಿರ್ತೀನಿ, ಹೇಳು ಹಿಂಗಿರಲ್ಲ ಅಲ್ಲ ಆಬ್ವಿಯಸ್ಲಿ. ಏನು ಸಾಕಾದ ಹಾಸ್ಪಿಟ್ಲಲ್ಲಿ ನಿಂತು, ನಿಮಗೆ ಕ್ಯಾನ್ಸರ್ ಇದೆಯಾ? ಇಲ್ಲ. ನಿಜ ಹೇಳಿ. ಅರೇ ಛೇ, ಹೆಂಗೆ ಕಂಡಿಡ್ರಿ ನೀವು? ಹಂಗಿರಲ್ಲ ಅಲ್ಲ ಅದು. ಕಾಂಪ್ಲಿಕೇಟ್ ಕ್ವಶನ್ ಯಾವ ಥರ ಇರುತ್ತೆ ಗೊತ್ತಾ? ಒಂದು ಕ್ವಶನ್ ಹೇಳ್ತೀನಿ ನಿಮಗೆ. ನೀವು ಯಾವತ್ತಾದರೂ ಒಂದು ತಪ್ಪು ಮಾಡಿ ಅದಕ್ಕೆ ಶಿಕ್ಷೆಗಿಂತ ತಪ್ಪು ಸಿಕ್ಕಾಕೊಂಡ್ರೆ ಅಂತ ಭಯ ಆಗಿದೆಯಾ? ದೇರ್ ಇಸ್ ನೋ ಆಕ್ಟರ್ ಜೋಕ್ ಹಿಯರ್. ನೀವು ಯಾವತ್ತಾದರೂ, ನಿಮ್ಗೆ ಅರ್ಥ ಆಯ್ತಲ್ಲ, ಯಾವತ್ತಾದ್ರೂ ಒಂದು ತಪ್ಪು ಮಾಡಿ ಆ ತಪ್ಪಿಗೆ ಪನಿಷ್ಮೆಂಟ್ಗಿಂತ ಸಿಕ್ಕಾಕೊಂಡ್ರೆ ಅಂತ ಭಯ ಆಗಿದೆಯಾ ನಿಮಗೆ? ಅಫ್ಕೋರ್ಸ್ ಆಗಿದೆ ನಿಮಗೆ. ಇದು ಆಂಗ್ಸೈಟಿಗೆ ಕ್ವೆಶ್ಚನ್ನ, ಆಂಗ್ಸೈಟಿಗೆ ಆನ್ಸರ್ ಇದು. ನಾನು ಅಷ್ಟೇ ತಪ್ಪೇ ಮಾಡ್ಬಿಡ್ತೀನಲ್ಲ ಮ್ಯಾಮ್. ನಿಮ್ಗೆ ಹೆಂಗನ್ಸುತ್ತೆ ಮರ್ಡರ್ ಮಾಡಿದ್ಮೇಲೆ? ಇವಾಗ ಹೆಂಗನ್ಸ್ತು ಹೇಳು ನಿಮಗೆ? ABCD ಯಾವ್ದಿಷ್ಟ ಆಗಿದೆ ನಿಮಗೆ? ಸಿ ಉಪೇಂದ್ರ, ಬಿ ಎ ಏನಾಗ್ತಿದೆ ನಿಮಗೆ? ಕಾಂಪ್ಲಿಕೇಟೆಡ್. ಫಿಲ್ ಮಾಡಿ ಕೊಟ್ಟೆ ನೋಡಿದ್ರು. ನಿತಿನ್ ನಾಳೆ ಬನ್ನಿ, ರಿಸಲ್ಟ್ ಹೇಳ್ತೀವಿ ಅಂದರು. ನಾನು ಮ್ಯಾಮ್ ನಾಳೆ ಅಪ್ಪ ಅಮ್ಮನ ಕರ್ಕೊಂಬರ್ಬೇಕಾ? ರಿಸಲ್ಟ್ ಅಲ್ಲ, ಯಾರು ಗೊತ್ತಮ್ಮ ಸ್ಟೇಟ್ ಟಾಪರ್ ಆಗ್ಬಿಟ್ರೆ ನಾನು ಆನ್ಸೈಟಿ. ಈ ಸಲ ಮತ್ತೆ ರಾಜ್ಯಕ್ಕೆ ಉಡುಪಿ ಮೊದಲ ಸ್ಥಾನ. ಈ ಸಲ ಈ ನಿತಿನ್ ಕಾಮತ್ ಸ್ಟೇಟ್ ಟಾಪರ್ ಆಂಗ್ಸೈಟಿಲಿ. ಈ ಸಲ ಗಂಡು ಮಕ್ಕಳದ್ದೇ ಮೇಲುಗೈ, ಹೆಣ್ಮಕ್ಳದ್ದು ಫೀಮೇಲು ಗೈ. 2 ಎಕ್ಸ್ಟ್ರಾ ಕೈ. ಹಂಗೆ ರಿಸಲ್ಟ್ ಹಂಗಿರ್ಬೇಕು ತಾನೆ. ನಾರ್ಮಲ್ ಆಗಿ ಹೆಂಗೆ ಸುಮ್ಮನೆ ಬರ್ಬಿಟ್ಟು ನಿಮ್ಗೆ ಆಂಗ್ಸೈಟಿ ಇದೆ, ಅರೆ ನನ್ನ ತಪ್ಪ ಆನ್ಸರ್ ಹಾಕೊಂಡು ಹೋಗಿದ್ರೆ ನಿಮಗೆ ಭಯ ಆಗುತ್ತಾ? ದಿನ ಆಗುತ್ತೆ ನಿಮಗೆ. ಗಾಂಡ್ಗಾಬ್ರಿ ಇವತ್ತೇ ಗಾಂಡ್ಗಾಬ್ರಿ ಆಗಿದೆ ನನಗೆ. ಇವಾಗ ಬರೀತಿರುವಾಗ ನಾನೇ ಗಾಂಡ್ಗಾಬ್ರಿ ಹೇಳಿ. ಹಂಗೆ ಏನು ಮಾಡ್ತೀರಾ? ರಿಸಲ್ಟ್ ಅಂದರೆ ಕಾಂಪ್ಲಿಕೇಟ್ ಇರಬೇಕಲ್ಲ. ರಿಸಲ್ಟ್ ಅಂದರೆ ಒಂದು ಮೆಕ್ಯಾನಿಸಮ್. ರಿಸಲ್ಟ್ ಅದು ನಮ್ಮಪ್ಪ ಅಮ್ಮ ನೆಂಟರು 2 TT, ಕಾಂತಿ ಸ್ವೀಟ್ಸ್ 2 ಬಾಕ್ಸು. ನಮ್ಮಪ್ಪ ಮೇಡಮ್ ಎಷ್ಟು ನಮ್ಮ ಮಗಂದು, ನಮ್ಮ ಫ್ಯಾಮಿಲಿ ಮೊದಲೇ ಆಂಗ್ಸೈಟಿ ಬರ್ದಿರೋದು. ಚೆನ್ನಾಗಿ ಓದಿನ ಮೇಡಮ್ ನಮ್ಮ ಮಗ. ಕರೆಕ್ಟಾ ಮೇಡಮ್ ಹೇಳೋ. ಹಂಗಿರಲ್ಲ ಅಲ್ಲ ಅವರು. ಸರ್ ರಿಸಲ್ಟ್ ಅಂತ ಏನಿರಲ್ಲ, ನಿಮಗೆ ಆಂಗ್ಸೈಟಿ ಹೈ ಅಂತ ತೋರಿಸ್ತಾ ಇದೆ, 200ಗೆ 180 ಪಾಯಿಂಟ್ಸ್ ಬಂದಿದೆ ಮೇಡಮ್, ರಿವ್ಯಾಲ್ಯೂಷನ್ ಮಾಡಲೇಬೇಕು. ಇಷ್ಟು ಕಡಿಮೆ ಬರೋಕ್ಕೆ ಚಾನ್ಸೇ ಇಲ್ಲ ಮ್ಯಾಮ್. ನನ್ನ ಮಗ ಓದಕ್ಕೆ ಕಳಿಸಿ ಏನು ಮಾಡ್ತೀನಿ? ಅವರಂದ್ರು ಆಂಗ್ಸೈಟಿ ಇಟ್ ಫೀಲ್ಸ್ ಲೈಕ್ ಯು ಹ್ಯಾವ್ ಜನರಲ್ ಆಂಗ್ಸೈಟಿ, ಹೈಯೇ ತೋರಿಸ್ತಾ ಇದೆ. ಒಳಗಡೆ ಹೋಗಿ ವಿ ಬುಕ್ಡ್ ಅ ಸೆಷನ್ ಫಾರ್ ಯು, ಥೆರಪಿಸ್ಟ್ ವಿಲ್ ಸಿ ಯು. ಲೆಟ್ಸ್ ಗಿವ್ ಅ ನೇಮ್ ಟು ದ ಥೆರಪಿಸ್ಟ್. ನೀವು ಕಾಯ್ತಾ ಇದ್ರಲ್ಲ ನಿತಿನ್ ಯಾವಾಗ ಏನಾದ್ರು ಕ್ವಶನ್ ಕೇಳಿದಾಗ ಪ್ರಶ್ನೆ ಉತ್ತರ ನಂದು. ಆಪ್ಷನ್ ಯಾಕೆ ಕೊಡಲಿ ನಾನು? Why did you assume the therapist is a man though? Wow. ಇದೀರಾ ನೀವು? It is a woman. Let's give a name. ಪವಿತ್ರ ಅನ್ಬೇಡಿ. ಇಲ್ಲ ಆ ಜೋಕ್ ಆಲ್ರೆಡಿ ಹಿಂದಿನ ಶೋಲ್ ಮಾಡಾಯ್ತು ನಾನು. Let's give a name.
ಅವಿ ಓಕೆ ವಿತ್ ದಟ್? ಅಫ್ಕೋರ್ಸ್ ಓಕೆ ಮಕ್ಕಳ, ನೀವ್ಯಾರು ಬರೋಲ್ಲ ಜೈಲಿಗೆ ನನ್ನ ಜೊತೆ. ಹೌಸ್ ಕಲ್ಪನಾ, ಬಿಕಾಸ್ ಶಿ ಟ್ರೀಟಿಂಗ್ ನಾಗವಲ್ಲಿ, ಹಾರರ್ ಯೂನಿವರ್ಸ್. ಕಲ್ಪನಾ ಆ್ಯಂಡ್ ಸೇಮ್ ಏಜ್, ಸೇಮ್ 25 year old. ನಾನು ಹೆವಿ ಪ್ರೌಡ್ ಆಗ್ಬಿಟ್ಟೆ. ಅರೆ ಮ್ಯಾಮ್, ನನ್ನ ಏಜಲ್ಲಿ ನೀವು ಥೆರಪಿಸ್ಟ್ ಆಗಿದ್ದೀರಾ, ನನ್ನ ಏಜಲ್ಲಿ ನೀವು ಕಾಮಿಡಿ ಮಾಡ್ತಾ ಇದ್ದೀರಾ. ಜಡ್ಜ್ ಮಾಡೋದು ಬೇಕಾಗಿಲ್ಲ ನಾನು, ಪ್ರೊಫೆಷನಲ್ ರಿಲೇಶನ್ಶಿಪ್ ಇರಲಿ ಇಲ್ಲಿ. ಹೋದೆ ಒಳಗಡೆ. ನಿತಿನ್, ಮೇಕ್ ಯು ಸೆಲ್ಫ್ ಕಂಫರ್ಟಬಲ್. ಶೂ ಬಿಚ್ಚಿ ಅಂದರು, ಶೂ ಬಿಚ್ಚಿದೆ, ಕೂತ್ಕೊಂಡೆ. ಲೈಟ್ಸ್ ಆಫ್ ಮಾಡಬೇಕಾ, ಡಿಮ್ ಮಾಡಬೇಕಾ, ನಿಮಗೆ ಏನಾದ್ರು AC ಆನ್ ಮಾಡಲಾ ಬೇಡವಾ? ನಾನು ಇನ್ನ ಥೆರಪಿ ಅಂದರೆ ಮಸಾಜ್ ಅಂದ್ಕೊಂಡಿದ್ದೀನಿ. ನಾನು ಹಾಂ ಮೇಡಮ್ ಚೆನ್ನಾಗಿದೆ. ಸರಿ ನಿತಿನ್, ಏನೋ ತಿಂದ್ರೆ ಬೆಳಗ್ಗೆ? ಇಲ್ಲ ಮ್ಯಾಮ್ ಅದು ಆಂಬುಡಿ. ಸರಿ ಬೇಡ ಬಿಡಿ. ಕಾಫಿ ಕುಡಿದ್ರೆ ಆಮೇಲೆ ಕುಡಿತೀನಿ ಮ್ಯಾಮ್. ಸರಿ ಓಕೆ. ನಿತಿನ್, ಪೇ ಮಾಡಿ. ಪೇ ಮಾಡಿದೆ. 2,000 ರೂಪಾಯಿ ಪ್ರಾಪ್ತಿಯಾಗಿದೆ. ಸರಿ ಇವಾಗ ಮಾತಾಡಿದ್ದೀನಿ. ನಾನು ಕಾಸು ಕೊಟ್ಟು ನಾನು ಯಾಕೆ ಮಾತಾಡಲಿ ಮೇಡಮ್? ರಾಂಗ್ ಪ್ರೊಫೆಷನ್. ನಾನು ಕಾಸು ಈಸ್ಕೊಂಡು ಮಾತಾಡ್ತೀನಿ. ನಾನು ಕಾಸು, ನೀವು ಜೋಕ್ ಹೇಳಿ ನಂಗೆ ಇವಾಗ. ಸಿಲ್ಲಿ ಜೋಕ್, ಸೀರಿಯಸ್ ಜೋಕ್ ಎರಡು ಹೇಳಿ ನನಗೆ.